ಹೆಲ್ತ್ ಇಶ್ಯೂ ಆಗೋಗಿತ್ತು ಅಂಡ್ ದ ಡ್ರಿಪ್ಸ್ ಇಲ್ಲಿ ಟ್ಯಾಬ್ಲೆಟ್ ತೊಗೊಳಕ್ ಬಂದಿದ್ದೀನಿ. ಅವ್ರ ಆಶಿಕ್ ಜೊತೆ ಓಡಾಡ್ತಿರ್ತಾರೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮನೆಯಿಂದ. ಈಗ ನಾನು ಡೆಂಟಲ್ ಹಾಸ್ಪಿಟ್ಲ್ಗೆ ಹೋಗಬೇಕು. ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಒಂದಷ್ಟು ಹೆಲ್ತ್ ಇಶ್ಯೂ ಆಗೋಗಿತ್ತು ಆ್ಯಂಡ್ ಐ ವಾಸ್ ಅಂಡರ್ ಡ್ರಿಪ್ಸ್. ಏನೋ ಒಂಚೂರು ಸೀನ್ ಆಗಿತ್ತು ಗೈಸ್, ಅದೆಲ್ಲ ಇವಾಗ ಬೇಡ. ಸೊ ಐ ಆಮ್ ಫೈನ್. ಒಂದಿನ ಮಿಸ್ ಆಗೋಯ್ತು ವ್ಲಾಗು. ಐ ಆಮ್ ರಿಯಲಿ ಸಾರಿ. ತುಂಬ ಜನ ಮೆಸೇಜ್, ತುಂಬ ಕಾಲ್ಸ್ ಮಾಡಿದ್ರಿ ವ್ಲಾಗ್ ಬಂದಿಲ್ಲ ಅಂತ. ಐ ವಾಸ್ ನಾಟ್ ಇನ್ ದ ಸ್ಟೇಟ್ ಟು ಪೋಸ್ಟ್ ಅಟ್ ಆಲ್. ಯಾರಿಗೂ ಎಡಿಟ್ ಮಾಡೋಕ್ಕೆ ಕೊಡೋ ಸ್ಟೇಟಲ್ಲೂ ಇರಲಿಲ್ಲ. ತುಂಬ ವರ್ಸ್ಟ್ ಸಿಚುವೇಶನ್ ಇತ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವಿ ವಿಲ್ ಸ್ಟಾರ್ಟ್ ದ ವ್ಲಾಗ್ ಅಗೇನ್. ಇವತ್ತಿಂದ ಮತ್ತೆ 1 year ನಾನ್ ಸ್ಟಾಪ್ ಹೊಡಿಯೋಣ. ದಿಸ್ ಇಸ್ ಮೈ ಪ್ರಾಮಿಸ್. ಆ್ಯಂಡ್ ಇನ್ಮೇಲೆ 3 o'clock ಪೋಸ್ಟ್ ಮಾಡ್ತೀನಿ ಕನ್ಸಿಸ್ಟೆಂಟ್ ಆಗಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈ ಪ್ರಾಮಿಸ್. ಈಗ ಬನ್ನಿ ನಮ್ಮ ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗೋಣ. ಲೆಟ್ಸ್ ಗೋ. ಇದನ್ನು ತೆಗಿಯೋಣ ಫಸ್ಟು. ನೋಡಿ, ಗಾಯ ಎಲ್ಲ ಆಗ್ಬಿಟ್ಟಿದ್ದೇನೋ ಒಂಥರ. ಈಗ ನಾನು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಡೆಂಟಲ್ ಹಾಸ್ಪಿಟ್ಲಿಗೆ. ನಂದು ಡೆಂಟಲ್ ವರ್ಕ್ ಇತ್ತು, ಅದನ್ನ ಮುಗಿಸ್ಕೊಂಬರ್ಬೇಕು. ಲೆಟ್ಸ್ ಗೋ ಗೈಸ್. 3 ದಿನದಿಂದ ಬರ್ತೀನಿ ಅಂತೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರೋಕ್ಕಾಗದೆ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಇವತ್ತು ಬಂದಿದ್ದೀನಿ. ಗೈಸ್, ಸೊ ಡೆಂಟಲ್ ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು ಇಲ್ಲಿ ಟ್ಯಾಬ್ಲೆಟ್ ತೊಗೊಳಕ್ಕೆ ಬಂದಿದ್ದೀನಿ ಗೈಸ್. ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಗೇಟ್ಗೆ. ಇಲ್ಲಿ ಒಂದು ಗೇಟ್ ಓಪನ್ ಇದೆ ನೋಡಿ, ನಮಗೆ ಸೂಟ್ ಆಗ್ಬಿಡುತ್ತೆ. ಇದು ಯೂಶಲಾಗಿ ಓಪನ್ ಇಡಲ್ಲ, ಇದು ಬರೀ ಕಸ ಅಂತೀನಿ ಬರ್ತವೆ. ಕಸ ಎತ್ಕೊಳ್ಳೋದು ಮಾತ್ರ ಓಪನ್ ಮಾಡೋ ಗೇಟ್ ಅದು ಗೈಸ್. ಸೊ ಮನೆಗೆ ವಾಪಸ್ ಬಂದು ನನ್ನ ಫೋನ್ ಎಕ್ಸ್ಪೋರ್ಟ್ಗೆ ಹಾಕಿದ್ದೀನಿ, ಅಂದರೆ ವ್ಲಾಗ್ನ ಎಡಿಟ್ ಮಾಡಿ. ಈಗ ಕ್ಯಾರೆಟ್ ಜ್ಯೂಸು ಮತ್ತು ಕುಕುಂಬರ್ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ನಾನು ನನ್ನ ಡಯಟ್ ಪ್ರಕಾರ. ಅದನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ನಮ್ಮಲ್ಲಿ ಅರೇಂಜ್ ಮಾಡೋಗಿದೆ ಪಾಪ, ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಅರೇಂಜ್ ಮಾಡೋಗಿದೆ. ನಾನು ಜ್ಯೂಸ್ ಮಾಡ್ಕೋಬೇಕಷ್ಟೇ ಗೈಸ್. ನೋಡಿ, ನಮ್ಮ ಜ್ಯೂಸ್ ರೆಡಿ. ನಾನು ಹೊರಟೆ ಈಗ ಎಲ್ಲಿಗೆ ಅಂದರೆ ನಮ್ಮ ಥೆರಪಿಸ್ಟ್ ಹತ್ರ. ನಾನು ಈಗ ಥೆರಪಿ ತೊಗೋತಾ ಇದ್ದೀನಿ ನನ್ನ ಮೆಂಟಲ್ ಹೆಲ್ತ್ ವಿಷಯಕ್ಕೆ. ಸೊ ಅವ್ರ ಹತ್ರದ್ದು ಹೋಗಿ ತುಂಬ ದಿನ ಆಗಿತ್ತು, ಹೋಗಬೇಕಿತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಈಗ. ನಮ್ಮ ಸ್ಕೋಡಾ ರ್ಯಾಪಿಡ್ ರೆಡಿ ಆಗಿಲ್ಲ ಅಂತೇಳಿ ಈ ಕಾರ್ ಯೂಸ್ ಮಾಡ್ತಿರೋದು ನಾನೀಗ. ಅಂದರೆ ಆ ಕಾರು ಇಲ್ಲೇ ಇದೆ, ಈ ಕಾರು ಇಲ್ಲೇ ಇದೆ, ನಮ್ಮ ಎಕ್ಸಿಬಿನೂ ಇದೆ. ಕಾರ್ ನಮ್ಮ ಹತ್ರ ಒಂದು 3-4 months 5-6 months ಇನ್ನೂ ಜಾಸ್ತಿ 7-8 months ಬ್ಯಾಕ್ ಇತ್ತು ನನ್ನ ಹತ್ರ. ಇದು ಆಟೋಮೆಟಿಕ್ ಮ್ಯಾನ್ಯುಯಲ್ ಓಡಿಸಿ ಎಷ್ಟು ದಿನ ಆಗಿತ್ತು, ಇವತ್ತು ಓಡಿಸ್ತಾ ಇದ್ದೀನಿ. ಹೆಂಗಿದೆ ನೋಡೋಣ. ಓ ಹೆಂಗಪ್ಪ ಇದು ರಿವರ್ಸು. ಅಯ್ಯೋ, ಶರ್ಟ್ ನಾವು ಒಂದೇ ಕಾಲು ಯೂಸ್ ಮಾಡ್ತೀನಿ ಗೈಸ್. ಕ್ಲಚ್ ಹಿಡಿತಾ ಇಲ್ಲ, ಬರೀ ಬ್ರೇಕ್ ಹಿಡ್ಕೊಂಡಿದ್ದೀನಿ. ಸಕ್ಕತ್ತಾಗಿದೆ ಗಾಡಿ. ನನಗಂತೂ ಸಕ್ಕತ್ ಇಷ್ಟ ಆಗಿತ್ತು ಈ ಗಾಡಿ. ನಾನು ಕೊಟ್ಬಿಡು ಅಂತಲೂ ಹೇಳಿದ್ದೆ ಈ ಸೇಲ್ ಮಾಡ್ತಿರೋರಿಗೆ. ಅವ್ರು ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳೋದು ಅಂತ ಇಸ್ಕೊಂಡಿಲ್ಲ ನಾನು. ಬಟ್ ನೋಡೋಣ, ಈ ಸರಿ ಏನಾದರೂ ಆದರೆ ಕ್ಯಾಚ್ ಹಾಕ್ಬಿಡೋಣ ಗಾಡಿನ. ಸ್ಕೋಡಿ ಬೋಡಿನ ವಾಪಸ್ ಕೊಟ್ಬಿಟ್ರೆ ಇದೇ ಗಾಡಿ ಇಸ್ಕೊತೀನಿ. I20 ಗೈಸ್. ಅಲ್ಟಿಮೇಟ್ ಫೀಲಿಂಗ್ ಬರ್ತಿದೆ. ಎಷ್ಟೋ ದಿನ ಆದಮೇಲೆ, ಮೇ ಬಿ ತಿಂಗಳುಗಳಾದಮೇಲೆ ನಾನು ಮ್ಯಾನ್ಯುಯಲ್ ಓಡಿಸ್ತಾ ಇರೋದು. ಐ ಆಮ್ ಲವಿಂಗ್ ಇಟ್. ಆ್ಯಂಡ್ ದಿಸ್ ಕಾರ್ ಹ್ಯಾಸ್ ಲಾಟ್ ಆಫ್ ಮೆಮೊರೀಸ್. ತುಂಬ ಓಡಾಡಿದ್ದೀವಿ ಈ ಕಾರಲ್ಲಿ ನಾವು ಗೈಸ್. ಹಾಸ್ಪಿಟ್ಲಿಂದ ಮನೆಗೆ ಬಂದೆ. ಈಗ ಮೊಸರನ್ನ ತಿಂತಾಯಿದ್ದೀನಿ ಆ್ಯಂಡ್ ನನ್ನ ಪ್ರೋಟೀನ್ ಕುಡಿತಾ ಇದ್ದೀನಿ. ಮೊಸರನ್ನ ತಿಂತಾಯಿದ್ದೀನಿ ಯಾಕಂದರೆ ನಾನು ಚಿಕನ್ ತಿನ್ನಂಗಿಲ್ಲ. ನಾನು ಹಲ್ಲು ಟ್ರೀಟ್ಮೆಂಟ್ ಮಾಡಿಸ್ಕೊಂಬಂದಿದ್ದೀನಿ ಅಂತ. ಈಗ ಮೊಸರನ್ನ ತಿಂದ್ಬಿಟ್ಟು ಪ್ರೋಟೀನ್ ಕುಡಿದ್ಬಿಟ್ಟು ಮೂವಿಗೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ನಾನು ಮೂವಿಗೆ ಮತ್ತೆ ಇದೇ ಬಟ್ಟೆ ಹಾಕೊಂಡೆ, ವೈಟ್ ಟಿ ಶರ್ಟು. ಬಿಕಾಸ್ ನಾನು ಈ ಟಿ ಶರ್ಟಲ್ಲಿ ಒಂದು ಫೋಟೋ ಇಟ್ಕೊಂಡಿಲ್ಲ. ಇದು ಹೊಸದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ನನಗೆ. ಸೊ ಒಂದು ಫೋಟೋ ಇಟ್ಕೊಳ್ಳೋಣ, ಹೆಂಗೂ ಹೋಗ್ತಾ ಇದ್ದೀವಿ ಆಚೆ ಅಂದ್ಕೊಂಡು ಐ ವೇರಿಂಗ್ ದಿಸ್. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ನಾನು ರೆಡಿಯಾಗಿ ಹೊರಡಬೇಕು. ಎಲ್ಲ ಕಾಯ್ತಿದ್ದಾರೆ. ಎಲ್ಲಿಗೆ ಅಂದರೆ ಮೂವಿಗೆ. ಬನ್ನಿ ಹೋಗೋಣ. ನಾನು ನಮ್ಮ ಸಿ ಮತ್ತು ಹೋಮಿ ಬರ್ತಾ ಇದ್ದಾನೆ, ಮತ್ತು ವರುಣ್ ಮತ್ತು ಕಾರ್ತಿಕ್, ವರುಣ್ ಫ್ರೆಂಡು, ಮತ್ತು ಇನ್ಯಾರೋ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಸೊ ಮೂವಿಗೆ ಹೋಗೋಣ. ನಾನು ಮನೇಲಿ ಕೂತಿದ್ದೆ, ಇವತ್ತೊಂದು ವ್ಲಾಗ್ ಶೂಟ್ ಮಾಡಿ ಮಧ್ಯಾಹ್ನ ಆದ ಮನೇಲೇ ಕೂತಿದ್ದೆ, ಎಲ್ಲೂ ಹೋಗೋದಿಲ್ಲ ಅಂದ್ಕೊಂಡು. ಆಮೇಲೆ ಈಗ ಡಿಸೈಡ್ ಮಾಡಿದ್ರು ಹೋಗೋಣ ಸುತ್ತಕ್ಕೆ ಅಂತ. ಸೊ ವರುಣ್ ಮೂವಿಗೆ ಹೋಗೋಣ ಬನ್ನಿ ಅಂದರು. ಬನ್ನಿ ಹೋಗೋಣ ಅಂತೇಳಿ ನಾನು ಓಮಿಗೆ ಸಿಗೆಲ್ಲ ಫೋನ್ ಮಾಡಿ ಕರೆದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ಅವರೆಲ್ಲ ಬರ್ತಾರೆ. ನಮ್ಮನೆ ಹತ್ರನೇ ಮಾಲ್ ಆಫ್ ಏಷ್ಯಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬನ್ನಿ ಸಂಜಯ್ ಮೆಸೇಜ್ ಹಾಕೋಣ. ಹೌದಾ, ನೋಡಿದ್ರ ಗೈಸ್, ಸ್ನ್ಯಾಪ್ಚಾಟ್ ಎಲ್ಲ ಯೂಸ್ ಮಾಡ್ತಾನೆ. ಲೇ ಬಾರ ಇಲ್ಲಿ, ನನ್ನ ಮಗನೇ ಕಮಿಟ್ ಆಗಿದ್ದೇನೆ. ನೀನು ಬಾರ ಇಲ್ಲಿ. ಸ್ನ್ಯಾಪ್ ಐಡಿ ಕಲ್ತಿದ್ರು, ಅದು ಕಲ್ತ. ಸ್ನ್ಯಾಪ್ ಐಡಿ ಏನಕ್ಕೋ ನಿನಗೆ ವರುಣ್ದು?
ಏನಕ್ಕೆ ನೀನು ಕಮ್ಮಿಟೆಡ್ ತಾನೆ ಸ್ನ್ಯಾಪಲ್ಲಿ ಯಾಕೆ ಯೂಸ್ ಮಾಡ್ತಿದ್ಯಾ ನೀನು ಆಯ್ತು ಐಸ್ ರೀಚ್ ಆಗಿದ್ದೀವಿ ಮಾಲ್ಗೆ. ಹೊಸ ಟಿ ಶರ್ಟ್ ಹಾಕ್ಕೊಂಡು ಹೆಂಗೆ ಬಂದವ್ರು ನೋಡಿ ಅಣ್ಣ ಎಲ್ಲ. ಎಲ್ಲಿ ನಮ್ಮ ಸಿ ಕಾಣ್ತಲ್ಲ ಅಂತ ಕೇಳ್ತಾ ಇದ್ರಿ. ಅವ್ರು ಕಮಿಟ್ ಆದ್ಮೇಲೆ ಎಲ್ಲಿ ನಮ್ಮ ಕೈಗೆ ಸಿಗಲ್ಲ. ನಾನು ಹೇಳ್ಬೇಕು ಕಮಿಟ್ ಆದ್ಮೇಲೆ ಸಿಗ್ತಾರ ಬ್ರೋ, ಕೈಗೆ ಸಿಗ್ತಾರ ಬ್ರೋ? ಸ್ನ್ಯಾಪಲ್ಲಿ ಬಿಜಿ ಅವನ ಅದಕ್ಕೆ ಸಿಗಲ್ಲ. ಅಲ್ಲ ಕಮಿಟ್ ಆದವ್ರ ಕೈಗೆ ಸಿಗ್ತಾರಾ? ಸಿಗಲ್ಲ, ಯಾರು ಸಿಗಲ್ಲ. ಸಿಂಗಲ್ ಸಿಗೋದು ಹಂಗೆ. ನೀವೆಲ್ಲ ಸಿ ಅಲ್ಲಿ ನಿಮ್ಮ ಫ್ರೆಂಡ್ ಅಲ್ಲಿ ಬೆಸ್ಟ್ ಫ್ರೆಂಡ್ ಅಲ್ಲಿ ಅಂತೀರಾ. ಅವ್ರ ಆಶಿಕ್ ಜೊತೆ ಓಡಾಡ್ತಿರ್ತಾರೆ. ಮೊನ್ನೆ ಆಚೆ ಹೋಗಿದ್ವಿ ಗೈಸ್, ಎಲ್ಲ ಆಚೆ ಹೋಗಿದ್ವಿ ಸಿನಿಮಾ ಹಿಂಗೆ. ನಮ್ ಬಾಯ್ಸ್ ಮಾತ್ರ ಹೋಗಿದ್ವಿ, ಬಂದೇ ಇಲ್ಲ. ಬಂದಿಲ್ಲ ಕಮಿಟ್ ಆಗಿರೋ ಬರಲ್ಲ. ನಾವು ಬಾಯ್ಸ್ ಮಾತ್ರ ಎಲ್ಲ ತಿನ್ನಕ್ ಹೋಗ್ತೀವಿ, ಬರಲ್ಲ. ಈಗ ಮೂವಿಗೂ ಕಾಡಿ ಬೇಡಿ ಕರ್ದಿರೋದಪ್ಪ. ಯಾಕೆ ಜನರೇ? ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಗೈಸ್ 10 ಕಾಲಿರೋದು ಮೂವಿ, ನಾವು 10:15 ಬಂದಿದ್ದೀವಿ. ಲೇಟ್ ಆಗಿರುತ್ತೆ ಅಂಡರ್ಸ್ಟ್ಯಾಂಡ್, ಬಟ್ ಟಿಕೆಟ್ ಕೊಡಲ್ಲ, ಅದೇ ಪ್ರಾಬ್ಲಮ್ಮು. ನೋಡೋಣ ಬನ್ನಿ. ನೋಡಿ ಇದೇ ಎಷ್ಟೆಷ್ಟು ಲಕ್ಷಗಳು ಇರ್ತಾವಲ್ವಾ. ಎಷ್ಟು ಉದ್ದ ಐತೆ ಯಪ್ಪ ಪಾಪ. ಫ್ಲೋರೇ ಬಿಟ್ಬಿಟ್ಟವ್ರ ಮೇಲಿಂದ. ಕಟ್ಟಿದ್ರೆ ಇಂಥ ಮನೆ ಕಟ್ಟಬೇಕು ಗೈಸ್. ಆಚೆ ಹೋಗಿ ವಾಕಿಂಗೇ ಮಾಡಬಾರ್ದು. ಒಂದು 15 ನಿಮಿಷ ಆ್ಯಡ್ ಓಡಿಸ್ಲಿ. ನಮ್ಮ ಇನ್ನೊಬ್ರು ಫ್ರೆಂಡ್ ಬರೋದಿದ್ದಾರೆ ಗೈಸ್. ಇನ್ನು ಆ್ಯಡ್ ಓಡ್ತಾ ಇದೆಯಂತೆ, ಮೂವಿ ಇನ್ನೂ ಶುರುವಾಗಿಲ್ಲ. ನೋಡಿ ಎಷ್ಟು ನೋಡಿ ಡಿಸ್ಪ್ಲೇ ಹಾಕೊಂಡು ಕೂತ್ಕೊಂಡ್ಬಿಟ್ಟವ್ರು ಇಲ್ಲಿ. ನೋಡಿ ಇಲ್ಲೇ ಮೂವಿ ನೋಡ್ಬೋದು, ಹಂಗಿದೆ ಡಿಸ್ಪ್ಲೇ ನೋಡಿಲಿ. ಯಾರು ಬ್ರೋ ಸಿಕ್ತು ಬ್ರೋ? ನೀವು ಫುಲ್ ಬ್ಲಾಗೇ ನೋಡಿಲ್ಲ ಹಂಗಂದ್ರೆ. ಬರೀ ಟೈಟಲ್ ಓದಿದ್ದಾರೆ ಇವರು. ಸಾರಿ ಫೋನ್ಪೇ. ಎಷ್ಟು ನೋಡಿ ಹೆಂಗಾಗ್ಬಿಟ್ಟಿದೆ, ಫುಲ್ ಅಫಿಷಿಯಲ್, ಫುಲ್ ಹೈ ಟೆಕ್ನಾಲಜಿ. ನೋಡ್ದ ಸಂಜಯ್, ಟೆಕ್ನಾಲಜಿ ನೋಡ್ದೇನೋ ಹೆಂಗ್ ಬೆಳೀತೈತೆ. ನಾವೆಲ್ಲ ಬಟನ್ಸ್ ಇಟ್ಕೊಂಡು ಕೂತಿದ್ವಿ ಇನ್ನು. ಹಾವ್ರಾಣಿ ಆಟ ಆಡ್ಕೊಂಡು ಇಲ್ಲಿ ನೋಡಿಲ್ಲ ಟಚ್ ಮಾಡ್ಕೊಂಡು ಟಿಕೆಟ್ ಬುಕ್ ಮಾಡೋದು ನೋಡ್ತಾ ಇದೀವಿ. ಯಾವ ವಾಚರು ಹುಡಿ ಇದು ಹೆಂಗಿದು? ನಾನು ರಿಕ್ಲೈನರ್ ತೊಗೋಬೋದಾ ಇದ್ರಲ್ಲಿ? 349ಗೆ ನೆಕ್ಸ್ಟ್ ಟೈಮ್ ಅಂದಾಗ ಮಾಡ್ತೀನಿ. ಇದಿಲ್ಲಿ ನೀವು ಮಾಡಲ್ಲ, ಆನ್ಲೈನೇ ಮಾಡಬೇಕು. ಇದ್ರಲ್ಲಿ ರಿಕ್ಲೈನರ್ ಕೊಡಲ್ವಾ ಇದರಲ್ಲಿ? ಬ್ರೋ ಇವರೆಲ್ಲಿ ಇವರು ರಿಕ್ಲೈನರ್ ಕೊಡ್ತೀನಿ ಅಂತಿದ್ದಾರೆ, ಇವ್ರು ಇಲ್ಲ ಅಂತವ್ರೆ. ಹೆಂಗೆ? ಓ ನೀವು ಅದಕ್ಕೆ ಅಡಿಷ್ನಲ್ ಪೇ ಮಾಡಿರೋದು. ಪೇ ಮಾಡಲೇಬೇಕು. ಗೈಸ್ ನೆಕ್ಸ್ಟ್ ಇದಕ್ಕೆ ಬರಬೇಕು ಗೈಸ್. ನಾನು ನೋಡೋಣ. ಸಂಜಯ್ ಕಾಲ್ ಮಾಡ್ಕೊಂಡು ಒಳಗೆ ಬಂದ್ಬಿಡಿ, ಇಡೀ ಮೂವಿ ಕೇಳಿಸ್ಕೊಂಬಿಡ್ಲಿ. ಗೈಸ್ ಕಾಲಲ್ಲೇ ಇರ್ತಾನೆ 24 ಗಂಟೆ ಕಾಲಲ್ಲಿ. ಸಂಜಯ್ ಒಂದು ಕೆಲಸ ಮಾಡು, ಕಾಲ್ ಇಟ್ಕೊಂಡೆ ಒಳಗೆ ಬಂದ್ಬಿಡು. ಇಡೀ ಮೂವಿನ ರೇಡಿಯೋಲಿ ಹೇಳ್ತಿದ್ರು ಗೊತ್ತಾ ಆ ಕಾಲದಲ್ಲಿ, ಹಂಗೆ ಕೇಳಿಸ್ಕೊಳ್ಳಿ ಏನು ನಡೆಯುತ್ತೆ ಡೈಲಾಗು. ನಾವು ಚಿಕ್ಕವರಿದ್ದಾಗ ರೇಡಿಯೋಲಿ ಹಾಕೋರು ಮೂವಿನ ಸ್ಟೋರಿ ಎಕ್ಸ್ಪ್ಲೇನ್ ಮಾಡೋರು, ಆ ಥರ. ಮೋಟೋ ಹೋಗಿ ಯಾರೇತು ಓನ್ಲಿ ಫಾರ್ ಲೆಜೆಂಡ್ಸ್. ಇಂಟೀರಿಯರ್ ಸಖತ್ತಾಗಿದೆ ನೋಡಿ. ಇವ್ರದ್ದೆಲ್ಲ ಇಂಟೀರಿಯರ್ ಇರೋದೇ ಹಿಂಗೆ ಎಲ್ಲ ಕಡೆ, ಇದೆಲ್ಲ ಇದೆ ಹಿಂಗೆ ಸೇಮ್ ಹಂಗೆ ಇದೆ. ನಮ್ಮ ಅಕ್ಕ ಮನೆ ಹತ್ರ ಇದೆಯಲ್ಲ, ಮಾಲ್ಗೆ ಹೋಗಿದ್ದು ನಾನು ಗೊತ್ತಾ. ಇಲ್ಲಿ ಕೂತ್ಕೊಬೇಕು, ಟಿಕೆಟ್ ಕೊಟ್ಮೇಲೆ ಇಲ್ಲಿ ಕೂತ್ಕೊಬೇಕು. ನಾವೆಲ್ಲ ಒಮ್ಮೆ ಬೋಲೋ ಭಾರತ್ ಮಾತಾ ಕಿ ಹೆಚ್ಚು ಹೆಚ್ಚು. ಸ್ಟಾರ್ಟ್ ಆಯಿತು ಮೂವಿ, ಸ್ಟಾರ್ಟ್ ಆಯಿತು. ಸೊ ಇಂಟರ್ವಲಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್ ಹಾಯ್. ಇಲ್ಲೇ ವ್ಲಾಗ್ ಮಾಡ್ತಿದ್ದೀರ? ಹಾಯ್. ಎಲ್ಲ ಸೆಲ್ಫಿ ಬದಲು ವ್ಲಾಗಲ್ಲೇ ಬರ್ತೀರಾ? ಹಾಯ್. ನನಗೆ ಮನೆ ಹತ್ರನೇ ಇರೋದು. ಹೌದಾ? ಸೂಪರ್. ಹೌದು ಸೂಪರ್, ಥ್ಯಾಂಕ್ ಯು. ಗೈಸ್ ಇಲ್ಲಿ ಏನಾದ್ರು ತಿನ್ನೋಣ ಅಂತ ಹೋದ್ವಿ, ಎಲ್ಲ ನಮ್ಮ ಯೋಗ್ಯತೆ ಮೀರಿ ಪ್ರೈಸ್ ಹಾಕಿದ್ದಾರೆ. ಅದಕ್ಕೆ ಬೇಡ ಅಂದ್ಬಿಟ್ಟು ವಾಪಸ್ ಸೀಟ್ಗೆ ಹೋಗ್ತಾ ಇದೀವಿ. ಗೈಸ್ ಮೂವಿ ಮುಗೀತು. ಯಪ್ಪ ಮೂವಿಲಿ ರಚ ಪಚ ರಕ್ತ, ಬಟ್ ಸಕ್ಕತ್ತಾಗಿತ್ತು ಮೂವಿ. ಗೈಸ್ ಫ್ಯಾಮಿಲಿ ನೋಡುತ್ತಾರೆ ನನ್ನ ವ್ಲಾಗ್ ಲೈ. ಗೈಸ್ ಮೂವಿ ಮುಗೀತು, ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಮೂವಿ ಚೆನ್ನಾಗಿತ್ತು, ನೀವು ಹೋಗಿ ನೋಡಿ. ಯಾವ ಮೂವಿ? ನಾನು ಯಾವ ಫ್ರೀ ಪ್ರಮೋಷನ್ ಮಾಡಲಿ, ಹಂಗೆ ಮಾಡಬಾರ್ದು ಗೈಸ್. ಆರ್ಟ್ ರಾಯನ್ ಮೂವಿಗೆ ಹೋಗಿದ್ವಿ, ಚೆನ್ನಾಗಿದೆ, ಹೋಗಿ ನೋಡಿ. ಈಗ ನಮ್ಮ ವರುಣ್ ಬ್ರೋ ನಮಗೆ ಬರ್ಗರ್ ಕೊಡಿಸ್ತಾ ಇದ್ದಾರೆ, ಅದನ್ನ ತಿನ್ನಕ್ಕೆ ನಾವು ಹೋಗ್ತಾ ಇದೀವಿ. ನಾನು ಡಯಟಲ್ಲಿ ಬೇರೆ ಇದ್ದೀನಲ್ವಾ, ಸೊ ಅದಕ್ಕೆ ನಾನು ನಮ್ಮ ಚಿನ್ನಿ ಕೂತ್ಕೊಂಡು ತುಂಬಾ ದಿನ ಆಗಿತ್ತು ಈ ಥರ ಪಕ್ಕ ಅದಕ್ಕೆ ಪಕ್ಕ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಡ್ರೈವರ್ ಕಾರ್ ಓಡ್ಸಕ್ಕೆ ಕೂತಿದ್ದೀವಿ. ಏಯ್ ಹೆಡ್ಲೈಟ್ ಹಾಕಪ್ಪ ಅಣ್ಣ. ಓಯ್ ಬಿ ಇವೆಂಟ್ಸ್ ಗೈಸ್ ಕೋಟ್ಯಾಧಿಪತಿ ಗೈಸ್ ಅವನು. ಅಪ್ಪ ಕೋಟಿ ಇದೆ. ಯಾವ ಸೂಪರ್ ಕಾರ್ ಇಲ್ಲ ಸುಮ್ಮನೆನಾ? ಯಾವ ಏನಂತಾರೆ ಸಂಜೆ, ಸೂಪರ್ ಕಾರ್ ಇಲ್ಲ ಅಂತಿಲ್ಲ ಅವನ ಹತ್ರ. ಎಲ್ಲ ಆಟ ಸಾಮಾನ್ಗಳು ಜೋಡಿಸೋನೆ, ಸೂಪರ್ ಕಾರ್ ಆಟ ಸಾಮಾನು.
ಸೊ ಬಂದಿದ್ದೀವಿ ಬರ್ಗರ್ಗೆ. ನಮ್ಮ ಸಿ ನೋಡಿ ಹಿಂಗಾಗ್ಬಿಟ್ಟವನು, ಹೊಟ್ಟೆ ಹಸು, ಎಲ್ರಿಗೂ ಹಸು. ನಾನು ಬೇರೆ ಡಯಟೇ ತೊಗೋತಿರೋ, ಡಯಟ್ ಬರ್ಗರ್. ಇಲ್ಲಿ ಅಣ್ಣಂಗೆ ಏನೇನು ಬೇಕು ಅಂತ ಕರೆಕ್ಟಾಗಿ ಹೇಳಿ ಅದನ್ನೇ ಹಾಕ್ಸ್ಕೊತಾ ಇದ್ದೀನಿ. ನನ್ನ ನೈಟ್ ಬರ್ಗರ್ ಇರೋ ತಿನ್ನೋಕ್ಕೆ ಗೈಸ್. ಸೊ ಇದು ಬರ್ಗರ್ ನಂದು ಬಂತು. ಕಾಂಬೋ ಗಿಂಬೋಲ್ ಹೇಳೋರು, ಇವ್ರು ತಿಂತವ್ರೆ ಗೈಸ್. RR ನಗರ್ವರೆಗೂ ಬಿಡಕ್ಕೆ ಬಂದಿದ್ದೀವಿ. ನನ್ನ ಮಗನ ಬಿಡಕ್ಕೆ ಬಂದಿದ್ದೀವಿ, ಡಬ್ಬ ನನ್ನ ಮಗನ್ನ. ಬಾಯ್. ಸೊ ಈಗ ಹೊಡ್ತಾ ಇದೀವಿ ಇಲ್ಲಿಂದ. ಪಾಪ ಇವರೆಲ್ಲ ಹೋಗಿ ಮಲ್ಕೋಬೇಕು ಅಂದರು. ವರುಣ್ ಬ್ರೋಗ್ ಆಗಲೇ ನಿದ್ದೆಲಿದ್ದಾರೆ, ಎಲ್ಲರೂ ನಿದ್ದೆಲಿದ್ದೀವಿ. ಲೆಟ್ಸ್ ಗೋ. ಹೋನ ಬ್ರೋ, ಓಡಿಸ್ಬೇಕಾ? ಬಿಡಿ ಬ್ರೋ. ಯಾಕೆ ಹಿಡಿತೇನು? ಮುಂದೆ ಕುತ್ಕೊಳಕು. ಬಾರ ಶ್ಯಾಮ್. ಇಳ್ ತಪ್ಪು ಮಾಡ್ಬಿಟ್ಟೆ ಚಿನ್ನ, ಇಳ್ದು ತಪ್ಪು ಮಾಡ್ಬಿಟ್ಟೆ. ಅದು ನಾನಿರ್ಬೇಕಾದ್ರೆ ಇಳ್ದು ದೊಡ್ಡ ತಪ್ಪು, ಇಳ್ದು ತಪ್ಪು ಮಾಡ್ಬಿಟ್ಟೆ ಚಿನ್ನ. ಫುಲ್ ಜೋರ್ ಎಕ್ಸ್ಲೇಟರ್ ಕೊಡಿ ನೋಡೋಣ ಏನಾಗುತ್ತೆ. ಬೇಡ ಬಿಡಿ ಬ್ರೋ, ಪಾಪ. ಸಾಕು ಪಾಪ ನಮ್ಮ ಹುಡುಗ. ಡೋರೇ ಓಪನ್ ಆಗೋಯ್ತು. ಬೇಗ ಬಾ, ಹತ್ತೆಣಿಸ್ತೀನಿ. 1 2 3 4 5 6 7 8 ಸಾಕು. ಓಕೆ ಫ್ಯಾಮ್, ಮನೆಗೆ ವಾಪಸ್ ಬಂದೆ. ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್, ಆ್ಯಂಡ್ ಐ ಆಮ್ ಸಾರಿ ಫಾರ್ ನಾಟ್ ಶೂಟಿಂಗ್ ದ ವ್ಲಾಗ್. ಐ ಹ್ಯಾಡ್ ಅ ವೆರಿ ಬ್ಯಾಡ್ ಡೇ ಆ್ಯಂಡ್ ಅ ವರ್ಸ್ಟ್ ಫೇಸ್ ಆಫ್ ಮೈ ಲೈಫ್. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ಮಾತಾಡೋಣ, ಬಟ್ ಈಗ ಸದ್ಯಕ್ಕೆ ಏನೂ ಮಾತಾಡಲ್ಲ. ಬಿಕಾಸ್ ವೆನ್ ಯು ಆರ್ ಲೋ ಯು ಶುಡ್ ನೆವರ್ ಟಾಕ್ ಅಬೌಟ್ ಯುವರ್ ಪ್ರಾಬ್ಲಮ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನಾಳೆ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ.